ಭದ್ರಾವತಿ ನಗರ ಹಾಗೂ ತಾಲೂಕಿನ ಕೆಲವೆಡೆ ಮಂಗಳವಾರ ಬೆಳಗ್ಗೆಯಿಂದಲೇ ಗುಡುಗು ಸಹಿತ ಧಾರಾಕಾರ ಮಳೆ ಸುರಿಯಿತು. ವರ್ಣದೇವನ ಆಗಮನಕ್ಕಾಗಿ ಆಗಸದತ್ತ ಮುಖ ಮಾಡಿದ್ದ ರೈತರು ಇದರಿಂದ ನೆಮ್ಮದಿಯ ನಿಟ್ಟುಸಿರು ಬಿಟ್ಟರು. ಬಿಸಿಲ ಬೇಗೆಯಿಂದ ಬಳಲಿದ್ದ ನಾಗರಿಕರಿಗೆ ಮಳೆಯ ಹಿತಾನುಭವ ನೀಡಿದ. ಬೆಳಗ್ಗೆಯಿಂದಲೇ ಶುರುವಾದ ಮಳೆ ಮಧ್ಯಾಹ್ನದವರೆಗೂ ಮುಂದುವರೆದಿತ್ತು. ವರ್ಷಧಾರೆಯಿಂದಾಗಿ ಇಲ್ಲಿನ BH ರಸ್ತೆ, CN ರಸ್ತೆ, ಪುನೀತ್ ರಾಜ್ಕುಮಾರ್ ರಸ್ತೆಯ ಮೇಲೆ ನೀರು ಹರಿಯಿತ್ತು. ನಗರದಲ್ಲಿ ತಂಪನೆಯ ವಾತಾವರಣ ಸೃಷ್ಟಿಯಾಗಿತ್ತು. ಇನ್ನು ತಾಲೂಕಿನ ಗ್ರಾಮಾಂತರ ಪ್ರದೇಶಗಳಾದ ಹಿರಿಯೂರು, ಕೂಡ್ಲಿಗೆರೆ, ಬಾರಂದೂರಿನಲ್ಲಿ ಕೂಡ ಮಳೆಯಾಗಿದ್ದು ತೋಟದ ಬೆಳೆಗೆ ಅನುಕೂಲವಾಗಿದೆ. ಇನ್ನು ಕೆಲ ವಾಹನ ಸವಾರರು ಮಳೆಯ ನಡುವೆ ಸಾಗಿದರೆ, ಇನ್ನು ಹಲವರು ಮಳಿಗೆಗಳು, ಬಸ್ ಹಾಗೂ ಆಟೋ ನಿಲ್ದಾಣಗಳಲ್ಲಿ ಆಶ್ರಯ ಪಡೆದಿದ್ದು ಕಂಡುಬಂತು. ಈ ವರ್ಷ ಮಳೆ ತಡವಾಗಿದ್ದರಿಂದ ತೋಟಗಳಿಗೆ ನೀರಿನ ಕೊರತೆ ಆಗಿತ್ತು. ಮಳೆ ಬರಬಹುದೆಂಬ ಭರವಸೆಯಲ್ಲಿ ಡ್ರಿಪ್ಗಾಗಿ ಅಳವಡಿಸಿದ ಪೈಪ್ಗಳನ್ನು ಸುತ್ತಿಸಿಡಲಾಗಿತ್ತು. ಅವುಗಳನ್ನು ಕೆಲಸಗಾರರ ಮೂಲಕ ಮತ್ತೆ ಹರಡಿಸುವ ಪರಿಸ್ಥಿತಿ ಬಂದಿತ್ತು. ಇನ್ನು ಮಂಗಳವಾರ ಸುರಿದ ಮಳೆ ಭರವಸೆ ಮೂಡಿಸಿದೆ ಎನ್ನುತ್ತಾರೆ ಬಸಲಿಕಟ್ಟೆಯ ರೈತ ಈಶ್ವರ್.